ಕಲಬುರಗಿ ಜಿಲ್ಲೆಯ ಬೋವಿ ಜನಾಂಗದವರ ಕುರಿತು ವಡ್ಡರ ಸಮಾಜದವರು ಸುಳ್ಳು ಆರೋಪ ಮಾಡುವ ಕುರಿತು ಆಕ್ಷೇಪಣೆ ದಿನಾಂಕ 27/12/2025 ಗುಲಬರ್ಗಾ ಬೋವಿ ಸಮಾಜದವರ ವಿರುದ್ಧ ಜಿಲ್ಲಾ ವಡ್ಡರ ಸಮಾಜದ ಕೆಲವು ಮುಖಂಡರು ಸುಳ್ಳು ಆರೋಪ ಮತ್ತು ಅಪಪ್ರಚಾರ ಮಾಡಿ ಪತ್ರಿಕೆ ಹೇಳಿಕೆ ಕರ್ನಾಟಕ ಬೋವಿ ಸಮಾಜ ನೀಡಿರುವುದು ಸರಿಯಾದ ಕ್ರಮವಲ್ಲವೆಂದು ಅಖಿಲ ವಿವಿಧೋದ್ದೇಶ ಕಲ್ಯಾಣ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ಬೋವಿ ಸಮಾಜ ವಿಕಾಸ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ತೀವ್ರವಾಗಿ ಖಂಡಿಸಿದರು. ನಾವುಗಳು ಬೆಸ್ತರ ಜಾತಿಗೆ ಸೇರಿದವರಲ್ಲ, ಬೋಯ ಜಾತಿಗೆ ಸೇರಿದವರಲ್ಲ, ನಾವುಗಳು ನೈಜ ಬೋವಿ ಜನಾಂಗದವರು. ದೇಶದಲ್ಲಿ ಜಾತಿ ವ್ಯವಸ್ಥೆ ಜಾರಿಯಾದಾಗಿನಿಂದಲೂ ಬೋವಿ ಜಾತಿ ಅಸ್ತಿತ್ವದಲ್ಲಿದೆ. ದೇಶವು ಸ್ವಾತಂತ್ರ್ಯ ತರುವಾಯ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನಬದ್ಧವಾಗಿ 1950ರಲ್ಲಿ, 1956ರಲ್ಲಿ, 1977ರಲ್ಲಿ ಬೋವಿ ಜಾತಿಯು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇರುತ್ತದೆ. ಇದಕ್ಕೆ ಯಾವುದೇ ಪರ್ಯಾಯ ಇರಲಿಲ್ಲ. ಕೇಂದ್ರ ಸರ್ಕಾರವು 3/6/2003ರಲ್ಲಿ ಒಡ್ಡರ ಜಾತಿಯ ಪರಿಶಿಷ್ಟ ಜಾತಿಯಲ್ಲಿ ಸೇರ್ಪಡೆಯಾದವು. ಈ ಆದೇಶದಲ್ಲಿ ಬೋವಿ ಜಾತಿಯವರು ಬೋವಿ ಎಂದು ಜಾತಿ ಪತ್ರ ಪಡೆಯಬೇಕು ಮತ್ತು ಒಡ್ಡರ ಜಾತಿಯವರು ಒಡ್ಡರ ಎಂದು ಜಾತಿ ಪ್ರಮಾಣ ಪತ್ರ ಪಡೆಯಬೇಕು ಎಂದು ಆದೇಶವಿರುತ್ತದೆ. ಆದರೆ ಒಡ್ಡರ ಜನಾಂಗದವರು ವಿನಾಕಾರಣ ಗೊಂದಲ ಸೃಷ್ಟಿ ಮಾಡುವುದು ದುರಾದೃಷ್ಟಕರ. ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಪೂರ್ವಜರ ದಾಖಲೆಗಳು ಮತ್ತು ಈಗಿನ ದಾಖಲೆಗಳು ಬೋವಿ ಭವ್ಯ ಎಂದು ಇರುತ್ತವೆ. ಬೋವಿ ಜಾತಿಯು ಸಂವಿಧಾನ ಮತ್ತು ಕಾನೂನುಬದ್ಧವಾಗಿ ನಾವುಗಳು ಬೋವಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಾ ಬಂದಿದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರವು ಅನೇಕ ಆದೇಶ ಸುತ್ತೋಲೆಗಳನ್ನು ಹೊರಡಿಸಿ ಬೋವಿ ಜನಾಂಗವೇ ಬೇರೆ ಮತ್ತು ಒಡ್ಡರ ಜನಾಂಗವೇ ಬೇರೆ ಎಂದು ತಿಳಿಸಿರುತ್ತಾರೆ. ಅದರಂತೆ ಜಿಲ್ಲಾಡಳಿತ ಸೂಕ್ತವಾಗಿ ಕ್ರಮ ಜರುಗಿಸಬೇಕಾ ಎಂದು ತಿಳಿಸಿದರು. ಇಲ್ಲವಾದರೆ ನಾವು ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಮಾಧ್ಯಮ ಸ್ನೇಹಿತರಿಗೆ ನಾನು ಶ್ರೀನಿವಾಸ್ ಬೋವಿ ಅಂತೇಳಿ ರಾಜ್ಯ ಯುವ ಘಟಕದ ಅಧ್ಯಕ್ಷರು. ಇಲ್ಲಿ ದಿನಾಂಕ 27/12/2025ರಂದು ವಡ್ರ ಸಮಾಜದ ಮುಖಂಡರು ನಮ್ಮ ಸಮಾಜದ ವಿರುದ್ಧ ಒಂದು ಹೇಳಿಕೆ ನೀಡಿರುವುದು ಖಂಡನೀಯ. ಬೋವಿ ಸಮಾಜವು ಜಾತಿ ವ್ಯವಸ್ಥೆ ಜಾರಿಗೆ ಬಂದಾಗಿನಿಂದಲೂ ಇಲ್ಲಿಯವರೆಗೂ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ತಗೊಳ್ಳೋದ್ರಲ್ಲಿ ಅಸ್ತಿತ್ವದಲ್ಲಿದೆ. ಬಟ್ ಈ ತದನಂತರ ರಾಜ್ಯ ಸರ್ಕಾರವು ನಮ್ಮ ಸಮಾಜಕ್ಕೆ ಅನೇಕ ಸುತ್ತೋಲೆಗಳನ್ನು ಹೊರಡಿಸಿದೆ, ಕೆಲವು ಗೊಂದಲ ಆಗಬಾರ್ದು ಅಂತೇಳಿ. 2003ರಲ್ಲಿ ಒಂದು ಆದೇಶ ಹೊರಡಿಸಿದೆ, 2014ರಲ್ಲಿ ಒಂದು ಆದೇಶ ಹೊರಡಿಸಿದೆ. ಅಂದರೆ ಒಡ್ರನ ಬೇರೆ ಬೋವಿನ ಬೇರೆ ಅಂತೇಳಿ ಆದೇಶಗಳು ಹೊರಡಿಸಿದೆ. ಆದರೂ ಕೂಡ ಒಡ್ರ ಸಮಾಜದ ಮುಖಂಡರು ನಮ್ಮಲ್ಲಿ ಕೆಲವೊಂದಿಷ್ಟು ಇದು ಮಾಡಿಕೊಂಡು ನಮ್ಮ ಹೆಸರಾಂತ ಲೋಹ ಶಿಲ್ಪಕಲಾಕಾರರಾದ ವಿಶ್ವೇಶ್ವರಯ್ಯ ಬೋವಿ ಅವರಿಗೆ ಕ್ರಿಮಿ ಕೀಟ ಎಂಬ ಶಬ್ದ ಅಂದ್ರೆ ಈ ಥರ ಒಂದು ಶಬ್ದ ಪದ ಬಳಕೆ ಮಾಡಿ ಇದು ಮಾಡಿದ್ರು ನಮ್ಮ ಸಂಘ ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ. ಹಂಗಾಗಿ ನಾವು ಇವತ್ತು ಈ ದಿನ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಆನಂತರ ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಈಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಮುಂದಿನ ಭಾಗದಲ್ಲಿ ಎಲ್ಲ ನಮ್ಮ ಎಮ್ನಪ್ಪ ಸರ್ ಅವರು ರಾಜ್ಯ ಉಗ್ರ ಹೋರಾಟ ಮಾಡ್ತೀವಿ ಸರ್. ನಾವು ಖಂಡಿತ ಉಗ್ರ ಹೋರಾಟ ಮಾಡ್ತೀವಿ. ಮತ್ತು ನಾವು ಇನ್ನೂ ಬೀದಿಗಿಳಿದು ಅರೆಬೆತ್ತಲೆ ಮೆರವಣಿಗೆ ಮಾಡ್ಬೇಕಂತೇಳಿ ವಿಚಾರ ಇಟ್ಕೊಂಡಿದ್ದೀವಿ. ಅದ ನಂತರ ಆರಂಭಿಕವಾಗಿ ಒಂದು ಮನವಿ ಕೊಡೋಣ ಅಂತೇಳಿ ಇವತ್ತಿನ ದಿನದಲ್ಲಿ ನಾವೆಲ್ಲ ಇಷ್ಟೊಂದು ಜನ ಸಭೆ ಸೇರಿದ್ದೀವಿ. ನಾವು ಕರ್ನಾಟಕ ಬೋವಿ ಸಮಾಜ ವಿಕಾಸ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈಗಾಗಲೇ ಪತ್ರಿಕೆಯಲ್ಲಿ ಅಥವಾ ಮೀಡಿಯಾದಲ್ಲಿ ಬಂದಂಥ ವಿಷಯವನ್ನು ಕೇಳಿ ನಮಗೂ ಬಹಳ ದುಃಖವಾಗಿದೆ. ಒಡ್ಡರ ಸಮಾಜದವರಿಗೆ ನಾವೊಂದು ವಿನಂತಿ ಮಾಡ್ಕೊತೀನಿ. ಯಾವುದೇ ವ್ಯಕ್ತಿಯನ್ನು ನಿಂದಿಸಿ ಮಾತಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಯಾಕಂತಂದರೆ ವಿಶ್ವೇಶ್ವರಯ್ಯ ಬೋವಿಯವರು ಒಬ್ಬ ದೊಡ್ಡ ಲೋಹಶಿಲ್ಪಿ ಕಲಾವಿದ. ಈ ಹೈದರಾಬಾದ್ ಕರ್ನಾಟಕದಲ್ಲಿ ಕಂಡಂಥ ಒಬ್ಬ ಅಪರೂಪದ ವ್ಯಕ್ತಿ. ಅಂಥವ್ರ ಬಗ್ಗೆ ಹೀಯಾಗಿ ಮಾತನಾಡುವುದು ಸರಿಯಲ್ಲ. ಮತ್ತು ನಮ್ಮ ಸಮಾಜದ ಬಗ್ಗೆ, ನಮ್ಮ ಮೂಲಭೂಮಿ ಸಮಾಜದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಇವರು ಬೊಯ್ಯಾರದಾರ ಅಂತ ಹೇಳಿ ಜನರನ್ನು ತಪ್ಪು ದಾರಿಗೆ, ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇದರಿಂದ ನಮಗೆ ಮುಜುಗರಾಗ್ತದೆ. ಈಗಾಗಲೇ ಸರ್ಕಾರ ಸ್ಪಷ್ಟ ಆದೇಶ ಐತೆ 2025ರಲ್ಲಿ ಬೋವಿ ಜನಾಂಗನ ಬೇರೆ, ಒಡ್ರ ಜನಾಂಗನ ಬೇರೆ ಅಂತ. ನಾವು ಬೋವಿ ಜಾತಿ ಪ್ರಮಾಣ ಪತ್ರ ಪಡಿತೀವಿ, ಅವರು ಒಡ್ರ ಜಾತಿ ಪ್ರಮಾಣ ಪತ್ರ ಪಡಿತಾರೆ. ಇದರಲ್ಲಿ ಯಾವುದೂ ಅನುಮಾನ ಇಲ್ಲ. ಆದರೆ ವಿನಾಕಾರಣ ಈ ರೀತಿ ಮಾಡ್ತಿರೋದು ಯಾಕೆ? ನಾವು ಒಡ್ರ ಸಮಾಜದವರನ್ನು ಬಹಳ ಗೌರವದಿಂದ ಕಾಣ್ತೀವಿ. ಆದರೆ ಅವರು ಈ ರೀತಿ ಕೀಳುಮಟ್ಟದ ಮಾತಾಡುವುದು ಸಮಂಜಸ ಅಲ್ಲ ಅಂತ ನನಗೆ ಅನಿಸ್ತದೆ. ಅವರಲ್ಲಿ ನಾನು ಎಷ್ಟೇ ವಿನಂತಿ,
ಯಾಕಂತಂದರೆ ಇಲ್ಲೇ ನಾವು ಸುಮಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಬಾಳಿ ಹೋಗಿದ್ದಾರೆ ಇಲ್ಲಿ ಯಾರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡಿತಾ ಇಲ್ಲ. ಹೀಗಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರೆ ನಮ್ಮ ಸಂಘ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡ್ತದೆ. ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ, ಈ ರೀತಿ ಮುಂದೆ ಪದ ಬಳಸಬಾರ್ದು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೀನಿ.